ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಸೊ ಇವತ್ತೈತ್ರಿ ರೋಸ್ ಡೇ, ಅದ್ರ ಸಲುವಾಗಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಂದ್ರೆ ಸೊ ನನಗೂ ಇದು ಚಲೋ ಅನಿಸ್ತಾ. ಏನಪ್ಪಾ ನಿಮಗೆ ಹೇಳ್ತೀವಿ, ಸೊ ನೋಡಾತಿರ್ಬೋದ್ರಿ ಇವಾಗ ಇಲ್ಲಿ ನಮ್ಮ ಹತ್ರ 2 ರೋಸ್ ಅದಾವ. ಒಂದ್ ಐತಿ ರೆಡ್ ಐತಿ, ಒಂದ್ ಎಲ್ಲೋ ರೋಸ್ ಐತಿ. 2 ರೋಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಇವತ್ತು ನಾವ್ ಏನ್ ಮಾಡತ್ತೀವಪ್ಪ ಅಂದ್ರೆ ನಾವು ಒಬ್ರಿಗೊಬ್ರು ಒಂದೊಂದು ರೋಸ್ ಕೊಡ್ತೇವೆ. ಈಗ ರೆಡ್ ರೋಸ್ ಕೊಟ್ಟಪ್ಪ ಅಂತಂದ್ರೆ ಇದು ನಾವು ರೆಡ್ ರೋಸ್ ಕೊಟ್ಟ ನಂತರ ನಾವು ಏನು ಪಾಸಿಟಿವಿಟಿ ಅಥವಾ ಅಕ್ಕಿನೊಳಗೆ ಏನು ಚಲೋ ಅನ್ಸುತ್ತೆ, ಯಾವ ಅಕ್ಕಿನ ಗುಣ ನಮಗೆ ಲೈಕ್ ಆಗೈತಿ ಅದನ್ನ ಹೇಳಬೇಕು. ಎಲ್ಲೋ ರೋಸ್ ಕೊಟ್ಟೆಪ್ಪ ಅಂತಂದ್ರೆ ಅಕ್ಕಿ ಏನ್ ಇಂಪ್ರೂವ್ ಮಾಡ್ಬೇಕಾಗತ್ತ, ಏನಕ್ಕೆ ನೆಗೆಟಿವ್ ಐತಿ ಅದನ್ನ ಹೇಳ್ಬೇಕು ಇಂಪ್ರೂವ್ ಮಾಡೋ ಸಲುವಾಗಿ. ಸೊ ಒಂದ್ ರೀತಿ ಇದು ಫುಲ್ ಫನ್ ಐತಿ, ಹಂಗ ನಮ್ಗೆ ಸ್ವಲ್ಪ ಅಂಜಿಕೆ ಬರತೈತಿ. ನಾ ಏನ್ ಹೇಳ್ಬೇಕು ಈ ಸುಟ್ಟು ಬರ್ತೈತಿ ಅಂತೇಳಿ. ಬಟ್ ಆನೆಸ್ಟ್ ಆಗಿ ಹೇಳ್ಬೇಡಿ, ಆನೆಸ್ಟ್ ಆಗಿ ಇದಕ್ಕೆ ಕೇಳೋಣಪ್ಪ ಅಂದ್ರೆ ಇದರಿಂದ ನಮಗೂ ಗೊತ್ತಾಗತ್ರಿ ಅಕ್ಕಿ ನನ್ನ ಬಗ್ಗೆ ಏನ್ ತಿಳ್ಕೊತಾವ ನನಗೆ ಗೊತ್ತಾಗತ್ತೆ, ನಾಕಿನ ಬಗ್ಗೆ ಏನ್ ತಿಳ್ಕೊಂಡು ಅಕ್ಕಿಗೆ ಗೊತ್ತಾಗತ್ತೆ, ಹಂಗ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗತ್ತೆ ಒಬ್ರಿಗೊಬ್ರು ಅದನ್ನೂ ಗೊತ್ತಾಗತ್ತೆ. ಸೊ ವಿಡಿಯೋ ಮಸ್ತ್ ಮಜಾ ಬರ್ತೈತ್ರಿ. ಸೊ ವಿಡಿಯೋ ಎಂಡ್ವರೆಗೂ ನೋಡ್ರಿ, ಒಟ್ಟೆ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್. ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಎಸ್ ಈ ಫಸ್ಟ್ ಇಕ್ಕಿನ ಹೇರಿಪ್ಪ, ನೀ ಮಾಡೋಣ. ಫಸ್ಟ್ ನೀನೇ ಹೇಳ. ಓಕೆ, ನನಗೆ ಕರಿ ಹೇಳ್ಬೇಕು, ನನಗೆ ಏನೂ ಐಡಿಯಾ ಇಲ್ರಿ. ಏನ್ ಹೇಳ್ಬೇಕು ಏನ್ ಬಿಡ್ತೀನಿ ನಮ್ಗೆ ಏನೂ ಐಡಿಯಾ ಇಲ್ಲ. ಸೊ ಗೋ ಅಂತ ಫ್ಲೋ ತರಲ್ಲ, ಹಂಗ ಫ್ಲೋ ಜೊತೆ ಗೊತ್ತೀನಿ. ಓಕೆ ನೋಡೋಣ. ಡಿಗ್ 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 ಡಿಗ್. ಫಸ್ಟ್ ಇದೆ ಕೊಡ್ತೀನಿ. ಓಕೆ, ರೆಡ್ ಸೈಡ್ ಅಂದ್ರೆ ಪಾಸಿಟಿವ್ ಏನ್ ನನ್ ಪಾಸಿಟಿವ್ ಸೈಡ್ ಅನ್ಸುತ್ತೆ, ಏನ್ ಅಂದ್ರೆ ಚಲೋ ಗುಣ ಐತೆ ಅದು ಹೇಳ್ಬೇಕು. ಓಕೆ, ನೋಡಿದೆ ವಾಸನೆ ಬರ್ತೈತಿಲ್ಲ. ರೆಡ್ ರೋಸ್ ಎದಕ್ಕೆ ಕೊಟ್ಟೆ ಅಂತಂದ್ರೆ ನನ್ನ ಲೈಫ್ದಾಗ ಇವ ಸಿಕ್ಕಿದ್ದ ಅಂದ್ರೆ ಬೆಸ್ಟ್ ಗಿಫ್ಟ್ ಮತ್ತು ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ಬೋದು. ಅದಕ್ಕೆ ಈ ರೋಸ್ ಕೊಟ್ಟೇನಿ ನಾನು. ಓಕೆ, ಥ್ಯಾಂಕ್ ಯು. ಸೊ ಈಗ ನನ್ನ ಟರ್ನ್ ರೀ. ನಾನು ಯಾವ್ದು ಕೊಡ್ತೀನಿ ನೋಡೋಣ. ಸೊ ಇದು ರೆಡ್ ರೋಸ್ ನಿಲ್ಸಲಾಗಿ ಈಗ ಲವ್ ಯು ಲವ್ ಯು ಟು ಚಿನ್ನಿ. ಇಕ್ಕಿನೊಳಗ ಒಂದು ಪಾಸಿಟಿವ್ ಗುಣ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಕೇರಿಂಗ್ ಅದಾಳ್ರಿ. ಅದು ನಮ್ಗೆ ಭಾಳ ಇಷ್ಟ ಆಗತ್ತೆ. ನನ್ಗೋಸ್ಕರ ಅಷ್ಟು ಕೇರಿಂಗ್ ಅಲ್ಲ, ಈ ಒಂದು ಫ್ಯಾಮಿಲಿಗೋಸ್ಕರ ಕೇರಿಂಗ್ ಅದ. ಏನ್ರ ಆಯ್ತಪ್ಪ ಅಂದ್ರೆ ಭಾಳ ಕೇರ್ ಮಾಡ್ತಾಳ. ಈ ಒಂದು ನೀವು ಲಾಗ್ ನೋಡಿರ್ಬೋದು, ಒಂದು ಲಾಗ್ ಮಾಡಿದ್ದೆ ಅದ್ರೊಳಗೆ ಅಜ್ಜಾರ ಮಾರ್ಕೆಟಿಗೆ ಹೋಗಿದ್ರು. ಅವ್ರು ಲೇಟಾಗಿ ಬರಾಕಿದ್ರು. ನಾವು ಫೋನ್ ಮಾಡಂದ್ರೆ ನಾ ಫೋನ್ ಮಾಡಕ್ಕಾಗಿರ್ಲಿಲ್ಲ, ನಾ ಕೆಲ್ಸದ ಬಿಸಿದ್ದೆ. ಅಳ ಚಾಲೂ ಮಾಡಿದ್ಲಿಕ್ಕೆ ನೀನು ಫೋನ್ ಮಾಡಿದ್ರೆ ಫೋನ್ ಮಾಡಕ್ ಬರೋದಿಲ್ಲ, ನಾ ಎಷ್ಟೊತ್ತನ ಅಜ್ಜಾರ್ ಹೋಗಿ ಅಂತೇಳಿ. ಸೊ ಇದೊಂದು ಕ್ವಾಲಿಟಿ ನನ್ಗೆ ಭಾಳ ಇಷ್ಟ ಆಗುತ್ತೆ. ತಿಂಗಳೊಳಗೆ ಎಲ್ಲರಿಗೂ ಮಾಡ್ಕೊಂಡು ಹೋಗ್ತಾಳೆ. ಸ್ವಲ್ಪ ಓಕೆ, ಅದು ನೆಕ್ಸ್ಟ್ ಆಗ್ತದೆ. ಸೊ ಹಿಂಗಾಗಿ ಸ್ವಲ್ಪ ಈಗಿಂದ ಕೇರಿಂಗ್ ನೇಚರ್ ಐತಲ್ಲ, ಅದನ್ನ ಭಾಳ ಇಷ್ಟ ಆಗುತ್ತೆ. ನನ್ನ ಸಲುವಾಗಿ ಅಷ್ಟಲ್ಲ, ಮನೆಗೆ ಒಂದು ಸಲುವಾಗಿ ಸ್ವಲ್ಪ ಕೇರಿಂಗ್ ನೇಚರ್ ಐತಿ. ಸೊ ಅದು ನನ್ಗೆ ಭಾಳ ಚಲೋ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು. ಹಂಜಬೇಡ, ಎದಕ್ಕೆ ಅನ್ಸ್ತಿ? ಅಂಜಾಯ್ತಿಲ್ಲಪ್ಪ, ಕೊಡ್ತೇನೆ. ಎಲ್ಲೋ ಕಲರ್ ಎದಕ್ಕೆ ಫ್ಲವರ್ ಕೊಟ್ಟೆ ಎಲ್ಲೋ ಅಂತ ಹೇಳಿ ಇಲ್ಲ ಮತ್ತೆ ಹೇಳೋದೈತಿ. ಹೇಳೋ ಮತ್ತೆ ಎದಕ್ ಕೊಟ್ಟೆ ಅಂತ ಹೇಳ್ತೀನಿ ನೋಡ್, ಕೇಳ. ಫಸ್ಟ್ ಕೋಪ ಕಡಿಮೆ ಮಾಡ್ಕೊ. ಬಾಳ ಸಿಟ್ಟೈತ್ರಿ ಇವಂಗ, ಬಾಳ ಅಂದ್ರೆ ಬಾಳ ಸಿಟ್ಟೈತಿ. ಹೋಗಿ ಒಟ್ಟು ತೊಡ್ಕೋಕೋ, ಸಿಕ್ಕಿ ತಗೊಂಡ್ ಹೋಗಿರ್ತಾನೆ ಎಲ್ಲಿ ಬೇಕಾದ್ರೆ. ಹಂಗೆಲ್ಲ ಇಲ್ಲ, ಅಂತ ಬ್ಯಾಟ್ರಿ ಇದ್ದಾಗ ತಪ್ಪದ ಇರ್ತೈತಿ. ಅದೇ ಹೇಳಕತ್ತಿದ್ದು ಕಮ್ಮಿ ಮಾಡ್ಕೊ ಅಂತ. ಸುಬ್ಬಿ ಆಬ್ವಿಯಸ್ಲಿ ಐತ್ರಿ, ಇಲ್ಲ ಅಂತಲ್ಲ, ನನಗೆ ಐತಿ ಸಿಟ್ಟೈತಿ. ಒಮ್ಮೆ ರೈಸ್ ಹಾಕ್ತೀನಿ, ಇನ್ನು ಅದು ಕಮ್ಮಿ ಮಾಡ್ಕೊಳಕ್ ಭಾಳ ಟ್ರೈ ಮಾಡಿದ್ನಿ. ಬಟ್ ಈ ಸಲ ಭಾಳ ಟ್ರೈ ಮಾಡಿ ನಾ ಹೊಟ್ಟೆ ಮಾಡ್ಕೊಂಡಿಲ್ಲ. ಈಗಿನ ತ್ರಸ ಆಗ್ರಿ. ಫಸ್ಟ್ ಆಫ್ ಆಲ್ ನಾ ಸುಮ್ನೆ ಯಾರ ಮ್ಯಾಗೂ ಸಿಟ್ ಮಾಡ್ಕೊಳ್ಳೋದಿಲ್ರಿ. ನನಗೆ ಪದೇ ಪದೇ ಅದೇ ಹೇಳಿದ್ದು ರಿಪೀಟ್ ಮಾಡ್ಬೇಕಾಗತ್ತಲ್ಲ, ಅವಾಗ ತಪ್ಪಾಗತ್ತೆ. ಒಂದ್ ಸಲ 2 ಸಲ ಏನ್ ಹೇಳಿದ್ರೆ ನನಗೆ ಇನ್ನೂ ಸಿಟ್ಟು ಬರೋದಿಲ್ಲ. ನಿನ್ ಟರ್ನ್ ಐತೋ. ಎಸ್, ಸೊ ಈಗ ರೀ ನನ್ ಟರ್ನ್ ಐತಿ. ನಾ ಕೊಟ್ಟಿನಿ ಅಂತ ಎಲ್ಲೋ ನೀನು ಕೊಡ್ಬೇಡ, ಏನ? ನನ್ ಇಷ್ಟ ಅಂದ್ರೆ ನೀ ಕಾಪಿ ಮಾಡಕ್ ಹೋಗ್ಬೇಡ. ಹಂಗಂದ್ರೆ ನಾ ಎಲ್ಲೋ ಕೊಡ್ತೀನಿ ತಿಡಿ ಪಟ್ಟ ತಿಡಿ ಎಲ್ಲ ಹೇಳ್ತೀನಿ. ಎಲ್ಲ ನೋಡ್ರಿ, ನಿಮಗ ಮೊದ್ಲೇ ಹೇಳಿನಿ ನಮ್ದಿಬ್ರದ್ದು ನೇಚರ್ ಸೇಮ್ ಐತಿ. ಇಕ್ಕಿಂದ್ರೊಳಗೆ ನನ್ಗೆ ಒಂದು ಕ್ವಾಲಿಟಿ ಯಾವ್ದು ಇಷ್ಟ ಆಗುದಿಲ್ಲಪ್ಪ ಅಂದ್ರೆ ಸೇಮ್ ಅನ್ನಂದ್ರೊಳಗೆ ಏನು ಕ್ವಾಲಿಟಿ ಐತಿ ಅದೇ ಇಕ್ಕಿಂದ್ರೊಳಗೆ ಐತಿ. ಗೊತ್ತ, ಈಗಿಗೂ ಸಿಕ್ಕಾಪಟ್ಟೆ ಸಿಟ್ಟೈತಿ. ನಾನು ಶಾಂತ ಇರ್ತೀನಿ, ನನಗ ರೊಚ್ಚಿಗೆ ಬರ್ತಾಳ್ರಿ. ಅದು ಮಾಡ್ಬೇಡ್ಲಿ, ಅದು ಹೇಳ್ಬೇಡ, ರಿಪೀಟ್ ಮಾಡ್ತಾಳ್ರಿ, ಬೇಕಾದ್ರೆ ಮಾಡ್ತಾಳೆ. ಸೊ ಈಗೀಗ ಒಂದ್ ಸ್ವಲ್ಪ ಸಿಟ್ಟು ಐತಿ. ಆ ಸಿಟ್ಟಿಗೆ ನಾನು ಈ ಸಲ ಭಾಳ ಕಂಟ್ರೋಲ್ ಮಾಡ್ಕೊಂಡಿರ್ರಿ. ಯಾವಾಗಿಂದ ಆಗತ್ತೀನಿ ಕಂಟ್ರೋಲ್ ಮಾಡ್ಕೋ ಅಂತ ಹೇಳಿ. ನಮ್ ಸಿಟ್ ಅಂದ್ರೆ ಹೆಂಗ್ರಿ, ನೀವು ನೋಡಿ ಅನ್ಬೋದು ಇವ್ರು ಹುಡಿಯೋದಾಗ ಏನಪ್ಪ ಇವ್ರು ಬಿಟ್ಟು ಸಿಟ್ಟಿತ್ತಲ್ಲ, ಫಾಲ್ತು ಮಾತಿಗೆ ಸಿಟ್ರಿ. ಹಂಗ ಸಿಟ್ಟಲ್ಲ, ಸುಮ್ಮನೆ ರೈಸ್ 2 ನಿಮಿಷ 1 ಸೆಕೆಂಡ್ ಹೇಳಿದ್ವಿ. ಬಟ್ ಮಂದಿಗೆ ನೋಡೋರ್ಗೆ ಏನು ಅನ್ಸುತ್ತಂದ್ರ ಮನ್ಯಾಗ ಈಗ ನಾವು ಒಮ್ಮೆ ಮಾತಾಡ್ತಲ್ಲ ತಗೊಂಡ್ ಬಿಡ್ತೀವಲ್ಲ, ಅನ್ಸುತ್ತೆ. ಆ ರೀತಿ ಸಿಟ್ಟು ಹಂಗ 6 ಲೆವೆಲ್ ಸಿಟ್ಟಲ್ಲ, ಅಂದ್ರೆ ಫುಲ್ ಸೀರಿಯಸ್ ಸಿಟ್ಟಲ್ರಿ ನಮ್ದು. ಮಾತೊಳಗ ಸ್ವಲ್ಪ ಅವಾಜ್ ಜೋರ್ ಐತಿ.
ಎಸ್ ಯು ಕ್ಯಾನ್ ಸೇ ಅವಾಜ್ ಜೋರ್ ಇತ್ತಲ್ಲ, ಸೊ ಅದು. ಸೊ ಹಂಗಾಗಿ ನನಗೆ ಅದು ಅನ್ಸುತ್ತೆ ಈಗಿನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂತ ಅನ್ಸುತ್ತೆ. ಐ ನೋ ರೀ ಇಬ್ಬರು ಕಮ್ಮಿ ಆಗಲ್ಲ ನನ್ಗೆ ಗೊತ್ತೈತಿ, ಬಟ್ ಸ್ಟಿಲ್ ಆದ್ರೂ ನಾನು ಅದ್ರ ಮೇಲೆ ವರ್ಕ್ ಮಾಡತ್ತೇನೆ. ಈಕಿ ಇದು ಮಾಡೋದು ಡೌಟ್ ಐತಿ, ಈಕಿ ನಂದು ಉಲ್ಟಾ ಇನ್ನೂ ಜಾಸ್ತಿ ಮಾಡ್ತಾಳೆ. ಹೌದ್ರಿ ಉಲ್ಟಾ ಇವನ್ ಜಾಸ್ತಿ ಅಲ್ರಿ, ಅವನು ನಾನ್ ಜಾಸ್ತಿ ಮಾಡ್ತಾನ್ರಿ. ನೋಡ್ರಿ ನೋಡ್ರಿ ನಿಮ್ ನೋಡ್ಕೋರಿ, ಗುದ್ದು ಬಿಡ್ಬೇಕು. ನೆಕ್ಸ್ಟ್ ಎರಡು ಅದಾವ್ರಿ. ಎರಡರಾಗ ಎರಡು ಕೊಟ್ಬಿಡ್ತೀನಿ, ಎರಡು ಹೇಳ್ತೀನಿ. ಒಂದೊಂದು ಹೇಳಪ್ಪಂಗೆ ಇಲ್ಲ ಎರಡು ಕೊಡ್ತೀನಿ. ನೀ ಇದಕ್ಕೆ ನಂದ್ ಮನಸ್ಸದ ಕೊಡು, ಎರಡು ಕೊಡು, ತಗೋ ಎರಡು ತಗೋ. ಎರಡು ಹೇಳಿ. ಎರಡು ಹೇಳ್ತೀನಿ. ಫಸ್ಟ್ ಯಾವ್ದು ಹೇಳ್ತಿದ್ರು ಹೇಳ. ನಾ ಫಸ್ಟ್ ಎಲ್ಲ ಹೇಳ್ತೀನಿ, ಯಾವ್ದಾರು ಹೇಳ್ತೀನಿ, ಇದಕ್ ಬೇಕು ನೀ ಅರ್ಥ ಮಾಡ್ಕೊ. ನಾ ಫಸ್ಟ್ ಯಾವ್ದಾರು ಹೇಳ್ತೀನಿ, ನೀ ಅರ್ಥ ಮಾಡ್ಕೋಬೇಕು. ಓಕೆ, ನೀನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇತ್ತು. ನೀ ಹೇಳಪ್ಪ, ಅರ್ಥ ಮಾಡ್ಕೊಳಮ್ರಿ, ಟ್ರೈ ಮಾಡೋಮ್ರಿ. ಇದು 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 ಯಾಕೆ ಬರಂಗಿಲ್ರಿ ಅವನ ಜೊತೆ ನನಗ ಬಾಳ ಕಿಂಡಲ್ ಮಾಡ್ತಾರ ನೋಡ್ರಿ. ಹಿಂಗ್ ಕೊಟ್ಟಿ ಅರ್ಥ ಮಾಡ್ಬೋದು, ಏನ್ ಹೇಳ್ಬೇಕು ಹೇಳ್ರಿ. ತೊಂಬ ಇಲ್ಲ ಹೇಳಪ್ಪ, ಇಲ್ಲ ರೋಸ್ ಡೇ ಐತಿ, ಹೇಳ. ಹ್ಯಾಪಿ ರೋಸ್ ಡೇ ಅಂದಿಲ್ರಿ ಅವನ. ಅದ್ ಬಿಟ್ಟು ಹೇಳಲಿ ಮೊದಲು ಹೇಳಿ, ಅದಕ್ಕೆ ಏನೈತಿ ಹೇಳಿ. ಕ್ಯೂರಿಯಾಸಿಟಿ ಐತಿ, ಒಬ್ಬಿಯಸ್ಲಿ ಐತಿ, ಇರ್ತೈತಿ. ಏನೇ ಇರ್ಲಿ, ನನ್ನ ಚಿನ್ನು ಭಾಳ ನಂಗೆ ಸಪೋರ್ಟ್ ಮಾಡ್ತೈತಿ, ಎಲ್ಲದಕ್ಕೂ ಮುಂದೆ ಹೋಗಂತೈತಿ. ನಂಗೆ ಅದೊಂದು ಭಾಳ ಇಷ್ಟ ಆಯ್ತು. ನಾ ಅವ್ಗೆ ವೈಫ್ ಅಂತ ಹೇಳಿ ಟ್ರೀಟೇ ಮಾಡಲ್ರಿ, ನನಗೆ ಒಂದು ಒಳ್ಳೆಯ ಏನ್ರಿ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾನೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಅದೊಂದು ಭಾಳ ಇಷ್ಟ ಆಯ್ತು. ಅದಕ್ಕೆ ರೆಡ್ ರೋಸ್. ಆ್ಯಂಡ್ ಯೆಲ್ಲೋ ರೋಸ್ ಎದಕ್ಕಂತಂದ್ರೆ ಅವ ತನಗೋಸ್ಕರ ತಾನು ಏನೂ ತಗೊಳ್ಳೋದೇ ಇಲ್ಲ, ನನಗೆ ಖರ್ಚು ಮಾಡ್ತಾನೆ. ಅದಕ್ಕೆ ಯೆಲ್ಲೋ ರೋಸ್. ಅವನಿಗೋಸ್ಕರ ಅವ ಏನಾರು ತಗೋಬೇಕಂತ ಹೇಳಿ ಅದು ಇಂಪ್ರೂವ್ ಮಾಡ್ಕೊ ಅಂತಂದೆ ರೀ. ಅದು ಇಂಪ್ರೂವ್ ಮಾಡ್ಕೊ. ರಾಕಿಲ್ ಉಳಿಬೇಕ್ರಿ, ಖರ್ಚು ಮಾಡ್ಕೊಂತ. ನಾ ಬಂದನ್ ಸುಟ್ಟು ಒಂದ್ ಡ್ರೆಸ್ ಖರೀದಿ ಮಾಡಿಲ್ರಿ, ಬರೇ ನನಗೆ ಕೊಡ್ಸ್ಲಿಕ್ಕತ್ತಾನ. ಅದಕ್ಕೆ ನಾನ್ ನಿನ್ಗೋಸ್ಕರ ನೀ ಏನಾರು ತಗೋ ಅಂತ. ಇಷ್ಟೆಲ್ಲ ಹೇಳ್ಬಾರ್ದು, ಅಟ್ಟು ಇರಬಾರ್ದು. ಆಯ್ತು, ನೈಸ್. ಹಂಗ ಭಾಳ ಅದಾವ್ರಿ, ಬಟ್ ಎಸ್ ಥ್ಯಾಂಕ್ ಯು. ಇನ್ನೂ ಕೊಡಾತೀನಿ. ಯಾಕೆ ಕೊಡಾತೀನಪ್ಪ ಅಂತಂದ್ರ, ಒಂದು ಕ್ವಾಲಿಟಿ ಒಂದೇನಪ್ಪಾ ಅಂದ್ರೆ, ಇದು ಒಂದ್ ರೀತಿ ಪಾಸಿಟಿವ್ ಅನ್ಬೋದು, ಒಂಥರ ನೆಗೆಟಿವ್ ಅನ್ಬೋದು. ಒಂದ್ ಕಡೆ ನೋಡೋದು ಪಾಸಿಟಿವ್, ಬಟ್ ಸ್ಟಿಲ್ ಆದ್ರೆ ಈಕಿನ ಸಲುವಾಗಿ ಹೇಳಕತ್ತೀನಿ. ಅದೇನಪ್ಪ ಅಂದ್ರೆ, ಒಂದ್ ಸ್ವಲ್ಪ ಚಂದಾಗಿ ರೆಡಿ ಆಗ್ಲಿ, ಎಲ್ಲರೂ ಹೋಗ್ಬೇಕಾದ್ರೆ ಸ್ವಲ್ಪ ಚಂದಾಗಿ ರೆಡಿ ಆಗ್ಬೇಕು ಅನ್ನೋದು ನನಗೆ ಆಸೆ ರೀಪ. ಈಕಿ ಹೆಂಗದ ಅಂದ್ರೆ ಒಟ್ಟು ಒಂದು ಮೇಕಪ್ ಮಾಡ್ಕೊಳಲ್ಲ, ಚಲೋ. ಆಕಿ ಇಲ್ಲೇ ಇಲ್ರಿ, ನಾ ಹಿಂಗ ಎಲ್ಲರಿಗಿಂತ ಮಸ್ತ್ ಕಾಣಬೇಕು, ನಾ ಚಂದ ಕಾಣಬೇಕು, ಹಂಗೆ ಇಲ್ಲೇ ಇಲ್ಲ. ನಾನೇ ಬೈತಿರ್ತೀನಿ, ಚಂದಿಗೆ ರೆಡಿ ಆಗಲಿ, ಚಂದ ಮೇಕಪ್ ಮಾಡ್ಕೊಳಕ್ ಕಲೀಲಿ ಅಂತೇಳಿ. ಆಕಿಗೆ ಮೇಕಪ್ ಬರೋದಿಲ್ರಿ ಮಾಡ್ಕೊಳಕ, ಆಕಿಗೆ ಗೊತ್ತೇ ಇಲ್ಲ. ಈಗ ನೋಡ್ರಿ ಏನ್ ಹಚ್ಕೊಂಡಾಳ, ಏನು ಹಚ್ಕೊಂಡಿಲ್ಲ. ನೀವು ಮುಂದೆ ಕ್ಯಾಮ್ರಾ ತಂದು ಹಚ್ಕೋರಿ, ಮಕ್ಕ ಗೊತ್ತಾಗ್ಬಿಡ್ರಿ. ಬರೀ ಒಂದು ಲಿಪ್ಸ್ಟಿಕ್ ಹಚ್ಕೋತಾಳೆ, ಮುಗಿದು ಹೋತ್. ಇವ್ ಒಂದು ಹೇರ್ ಸ್ಟೈಲ್ ಮಾಡ್ಕೊಳಲ್ಲ. ಈಗ ಹೇರ್ ಸ್ಟೈಲ್ ನಾನೇ ಚೇಂಜ್ ಮಾಡಿಸಿದ್ದೆ. ಹಿಂಗ್ ಕ್ಲಿಪ್ ಹಾಕೊಂಡು ಹಿಂಗ್ ಬಂದ ಹಿಂಗ್ 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 ಮಾಡಿ ಕ್ಲಿಪ್ ಹಾಕೊಂಡು ಬೈ ಒಂದ್ ಸ್ವಲ್ಪ ಸೊ ನನಗೆ ಅನ್ಸುತ್ತ ಅದೊಂದ್ ಸ್ವಲ್ಪ ಚೇಂಜ್ ಆಗ್ಬೇಕಂತ. ಒಂದ್ ರೀತಿ ನನ್ ಪಾಯಿಂಟ್ ಆಫ್ ವ್ಯೂ, ನನಗ್ ಸಲ ನೋಡಿದ್ರೆ ಪಾಸಿಟಿವ್ನೇ ಕುಳಿತಾವ್. ಬಟ್ ಸ್ಟಿಲ್ ಆದ್ರೂ ನನ್ನ ಹುಡುಗಿ ಸ್ವಲ್ಪ ಚಂದ ಕಾಣ್ಲಿ, ನನಗೂ ಆಸೆ ಆಗ್ತದ. ಸೊ ಅದಕ್ಕೆ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತೀನಿ. ಎಲ್ಲರೂ ಹೋಗೋಲ್ಲಿ ಬಂದಲ್ಲಾಗಿರ್ಬೋದು, ಅಥವಾ ವಿಡಿಯೋ ಮಾಡ್ಬೇಕಾದ್ರೆ ಯಾಕಾಗಿರ್ಲಿ, ಮಾಡದೇ ಇರ್ಲಿ, ಅಟ್ಲೀಸ್ಟ್ ನಿನ್ ಸಲ ನೀ ಸ್ವಲ್ಪ ರೆಡಿ ಆದ್ರೆ ಸ್ವಲ್ಪ ಚಲೋ ಅನ್ಸುತ್ತೆ. ಹೇಳಕ್ ಇಷ್ಟಪಡ್ತೀನಿ, ಇಂಪ್ರೂವ್ ಮಾಡ್ಬೇಕು ಅಷ್ಟ. ಥ್ಯಾಂಕ್ ಯು. ನನ್ನ ಟರ್ನ್ ನೋಡಮ್ಮ. ಐ ಲವ್ ಯು. ರೆಡ್ ರೋಸ್ ಎದಕ್ ಕೊಟ್ಟೆ ಗೊತ್ತ್ರಿ? ನಾ ಏನೇ ಹೇಳೋಕ್ಕಿಂತ ಮುಂಚೆನೆ ನನಗೆಲ್ಲ ಕೊಡಿಸ್ತಾನ, ಮತ್ ನಾ ಕೇಳೋಕ್ಕಿಂತ ಮುಂಚೆನೆ ನನಗೆಲ್ಲಾನು ಕೊಡಿಸ್ತಾನ, ಮತ್ತ ತಿನ್ನಿಸ್ತಾನ. ನಂಗೆ ಅದು ಭಾಳ ಇಷ್ಟ ಆತ. ನಾ ಏನೂ ಕೇಳಂಗಿಲ್ರಿ, ಅವನಾಗೆ ಖುದ್ದಾಗಿ ಮೊಬೈಲ್ ಒಳಗ ಡ್ರೆಸ್ ಆಗ್ಲಿ ಎಲ್ಲಾನು ಹೇಳಲಾರ್ದನೆ ಎಲ್ಲಾನು ಕೊಡ್ತಾನಲ್ಲ, ಅದು ಬಹಳ ಖುಷಿ ನನಗ. ಅದಕ್ಕೆ ರೆಡ್ ರೋಸ್ ಕೊಟ್ಟಿದ್ರಿ. ಓಕೆ, ಸೊ ಈಗ ರೀ ನನ್ನ ಟರ್ನ್ ಐತಿ. ನಾನೇನು ಹೇಳಬೇಕು ಈಗ ರೀ ನನ್ನ ಟರ್ನ್ ಐತಿ. ಸೊ ಈಗ ಏನ್ ಕೊಡ್ತೀರಿ? ರೆಡ್ ರೋಸ್. ಸೊ ನೈಸ್. ರೆಡ್ ರೋಸ್ ಯಾಕಪ್ಪ ಅಂತಂದ್ರೆ, ಒಂದು ಲೈಫ್ ಒಳಗ ಪಾರ್ಟ್ನರ್ ಆಗಿ ಬರ್ತಾರಲ್ರಿ, ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಫಾರ್ ಬಾಯ್ ಇರ್ಬೋದು ಅಥವಾ ಹುಡುಗಿ ಸಲುವಾಗಿ ಇರ್ಬೋದು. ಸೊ ಸಪೋರ್ಟಿವ್ ಆಗಿರ್ಬೇಕು. ಸೊ ನನ್ನ ಪ್ರಕಾರ ಭಾಳ ಸಪೋರ್ಟಿವ್ ಆಗದಾಳ, ಏನು ಡಿಮಾಂಡ್ಸ್ ಇಲ್ಲ. ಸೊ ನನಗೆ ಅದೇ ಬೇಕು, ಇದೇ ಬೇಕು, ಇವತ್ತಿಗೂ ಕೇಳಿಲ್ಲ. ಅದು ನನಗೆ ಭಾಳ ಚಲೋ ಅನ್ಸುತ್ತೆ. ಅಂದ್ರೆ ನಮ್ಗೆ ಕೆಲವೊಂದು ಕಂಡೀಷನ್ ಅಂದ್ರೆ ಸಿಚುವೇಶನ್ ಬಂದಿರ್ತಾವ, ಅಂತ ಸಿಚುವೇಶನ್ ಬಂದಿರ್ತಾವ. ಆ ಸಿಚುವೇಶನ್ ಬೇರೆ ಇದ್ರೆ ಇರ್ತಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಭಾಳ ಸಪೋರ್ಟಿವ್ ಆಗದಾಳ. ಏನೇ ಹೇಳಿದ್ರು ಅರ್ಥ ಮಾಡ್ಕೋತಾಳೆ. ನೀ ಹಿಂಗ್ಯಾಕೆ ಮಾಡತ್ತಿ, ಇದು ಮಾಡಕ್ ಹೋಗ್ಬೇಡ, ಹಿಂಗೆ ಮಾಡೋ ಏನೂ ಇಲ್ರಿ. ಇಬ್ರು ಕೂಡಿ ಮಾಡ್ತೀವಿ, ಹಿಂಗೆ ಮಾಡಮ್ಲಿಚ್ಚಿನ ಆಯ್ತು, ಹಿಂಗೆ ಮಾಡಮು, ಹಿಂಗಾಗೈತಿ, ಇರ್ಲಿತ್ತು, ನಾರ್ಮಲ್ ಆಗತ್ತೆ, ಬರೋಬ್ಬರ ಆಗತ್ತೆ. ಅದೊಂದು ಇರ್ತಲ್ಲ, ಸಪೋರ್ಟಿವ್ ಭಾಳ ಇಂಪಾರ್ಟೆಂಟ್ ಆಗತ್ತೆ ರೀ.
ಸೊ ನಾ ಏನ್ ಮಾಡಿದ್ರೆ ಅದಕ್ಕೆ ಹೂ ಅಂತ ಅವನ ಜೊತೆ ಇರ್ತಾವಲ್ಲ, ಸೊ ಅದೊಂದು ಗುಣ ಭಾಳ ಇಂಪಾರ್ಟೆಂಟ್ ರೀ. ಯಾರಿಗೇ ಇರಲಿ, ಯಾರಿಗೂ ಲೈಫ್ ಪಾರ್ಟ್ನರ್ ಇರಲಿ, ನಮ್ಮ ಜೀವನದಲ್ಲಿ ಇರಲಿ, ಲೈಫ್ ಪಾರ್ಟ್ನರ್ ಯಾರು ಇರ್ತಾರಲ್ಲ ಅವರು ಭಾಳ ಸಪೋರ್ಟಿವ್ ಆಗಿರ್ಬೇಕು. ಸೊ ಅಂತ ವಿಷಯವಾಗ ನಾ ಲಕ್ಕಿ ಅನ್ಸುತ್ತೆ, ಭಾಳ ಸಪೋರ್ಟಿವ್ ಆಗದ. ನಾನು ಲಕ್ಕಿ ಅದೀನಿ ರೀ, ನಾನು ಲಕ್ಕಿ ಸೇಮ್ ಪುಣ್ಯ ಮಾಡೀನಿ ಅನ್ಸತ್ತೆ ನಾನು. ಓಕೆ ಓಕೆ ನೆಕ್ಸ್ಟ್ ರೀ, ನೆಕ್ಸ್ಟ್ ಯಾವ್ದು ಕೊಳ್ಳಿ ಇರು ತಗೋ. ಎಲ್ಲೋ ಎದಕ್ ಗೊತ್ತ್ರಿ, ನಾ ಯಾವಾಗಾರ ಏನಾರ ಸ್ವಲ್ಪ ಕೆಲಸ ಹೇಳಿದ್ರೆ ಪಟ್ಟಂತ ಮಾತು ಕೇಳಂಗಿಲ್ರಿ. ಇನ್ನು ಹೋಗು ಅದಕ್ಕೆ ಕೇಳಕ್ ಆಗೋದಿಲ್ರಿ. ಹೊಟ್ಟೆ ನಾ ಕರ್ದಾಗ ಬರಂಗಿಲ್ರಿ, ಅದೊಂದು ಪ್ರಾಬ್ಲಮ್ ಐತಿ. ನಾ ಪಟ್ಟಂತ ಕರೆದ್ರೆ ಪಟ್ಟಂತ ಬರ್ಬೇಕ. ಅಲ್ಲೇ ಚೇರ್ದಾಗ ಕೂತಿರ್ತಾನ್ರಿ, ನಾ ಇಲ್ಲೇ ಕೂತಿರ್ತೀನಿ, ಸ್ವಲ್ಪ ಏನೋ ಬೇಕಾಗಿರ್ತೈತಿ, ಅದನ್ನ ಕೊಡ ಅಂದ್ರೆ ಕೊಡುದೇ ಇಲ್ರಿ. ಇದಕ್ಕೆ ನಿನಗೆ ಎದ್ದು ಬಂದು ತಗೋಕ್ ಆಗೋದಿಲ್ಲ. ಕೂತಿರ್ತಾಳ್ರಿ, ನಾನು ಕೆಲಸ ಕೂತಿರ್ತೀನಿ, ಅಕ್ಕಿ ತುಂಬಾ ಕೂತಿರ್ತಾಳೆ. ನೋಡ್ರಿ ಏನ್ರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಿಲ್ಲ ತಗೊಂಡ್ ಬಂದಿರ್ತೀನಿ, ಅಥವಾ ನಾ ಏನು ಫಲ್ತು ಕೂತಿದ್ದೆ ತಗೊಂಡ್ ಬರ್ತೀನಿ, ಆ ಕೆಲಸ ಮಾಡ್ತಿರ್ತೀನಿ. ಅಕ್ಕಿ ಸುಮ್ ಕೂತಿರ್ತಾಕಿ ಬೇಜಾರಾಗಿರ್ತೈತೆ ಅಂತ ಹೋಗೋದು ಮಾತಾಡ ಅಂತ ಏನಿಲ್ಲ. ನಾ ಕರ್ದಾಗ ಜಲ್ದಿ ಬರ್ಬೇಕು ಅಷ್ಟೇ ಇನ್ ಮ್ಯಾಲಿಂದ. ಸಾರಿ ಡಾರ್ಲಿಂಗ್, ಅದು ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ. ಇಲ್ವಾ ಇಂಪ್ರೂವ್ಮೆಂಟ್ ಮಾಡ್ಕೊನಿ, ಆಗೋದಿಲ್ಲ, ಆಗ್ಬೇಕದು. ನಾನ್ ನೀ ಹೇಳುದೆಲ್ಲ ಇಂಪ್ರೂವ್ ಮಾಡ್ಕೋತೀನಿ, ನೀ ಇಂಪ್ರೂವ್ ಮಾಡ್ಕೋತೀನಿ. ಎಸ್, ಸೊ ಈಗ ರೀ ನನ್ನ ಟರ್ನ್. ಈಗ ನಿನ್ ಕೊಡ್ತೀನಿ. ಎಲ್ಲೋ ಕುಟ್ಟ ಎಲ್ಲೋ ಹೇಳ್ರಿ. ಒಂದೇನಪ್ಪ ಅಂತಂದ್ರ ನನಗೆ ಇಷ್ಟ ಆಗೋದಿಲ್ಲಪ್ಪ ಅಂದ್ರ ಸುಮ್ಮ ಈಗಾಡ್ತೈತಿ, ಸುಮ್ಮ ಓದ್ರಾಡ್ತೈತಿ. ಎಲ್ಲೋ ನಮಗೂ ಅದು ನಾರ್ಮಲ್ ಟೋನ್ ಮಾತಾಡೋದಿಲ್ಲ. ಈ ಒಂದು ನಮ್ಮ ಮಮ್ಮಿ ಬರ್ಬೇಕು ಚಲೋ ಮಾಡ್ತಾಳೆ, ಮನಸ್ಸು ನಾರ್ಮಲ್ ನಕ್ಕೋತಿ ಇರ್ತಾಳೆ, ಬಟ್ ವೈಸ್ ಜಾಸ್ತಿ ಇರ್ತೈತಿ. ಈಗ ನನಗೆ ಆಕಿನ ಬಗ್ಗೆ ಗೊತ್ತೈತಿ, ಮಮ್ಮಿಗೆ ಗೊತ್ತೈತಿ, ಇಲ್ಲ ಆಕಿನ ಅವ್ರು ಮಾತಾಡತ್ತಾಳ ಅಂದ್ರೆ ಇಂಟೆನ್ಸ್ಲಿ ಮಾತಾಡತ್ತಿಲ್ಲ, ಜಸ್ಟ್ ಟೋನ್ ಸ್ವಲ್ಪ ದೊಡ್ಡದು ಗೊತ್ತಾಗುತ್ತೆ. ಅದೇ ಬೇರೆಯವ್ರು ಯಾರು ಕೇಳ್ಕೊಂಡ್ರೆ ಅನ್ಸ್ಬೇಕ್ರಿ, ಯಾಕಪ್ಪ ಮರ್ಯಾದೆ ಕೊಡೋದಂಗೆ ಮಾತಾಡ್ತಾವ ಅನ್ಸ್ಬೇಕು. ಸೊ ಅದು ಅನ್ಸುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಅವ್ರ ತಮ್ಮ ಆಗಿರ್ಲಿ, ಅಜಯ್ ಆಗಿರ್ಲಿ, ಪಿಂಕು ಆಗಿರ್ಲಿ, ಅಚ್ಚು ಆಗಿರ್ಲಿ, ಒದಾಡ್ತಾಳ್ರಿ ಸುಮ್ಮನೆ ಒದಾಡ್ತಾಳ. ಸೊ ಅದು ನನಗೊಂದು ಇದನ್ನ ಹೇಳ್ತಿರ್ತೀನಿ, ಸ್ವಲ್ಪ ನಾರ್ಮಲ್ ಏನ್ ಅಂತದ ಆದಾಗ ಒದಾಡ್ಬೇಕ್ರಿ. ಸುಮ್ಮನೆ ರಚ್ಚಿಗೆ ಹೇಳ್ಬಾರ್ದು, ರಚ್ಚಿಗೆ ಹೇಳೋದಿಲ್ರಿ, ಬಟ್ ಟೋನ್ ಅದೇನು ಟೋನ್ ಇತ್ತಲ್ಲ ಸ್ವಲ್ಪ ಜೋರ್ ಅನ್ಸತ್ತದು. ಇನ್ನೊಬ್ಬರಿಗೆ ಅನ್ನಿಸ್ಬಹುದು ಇದು ಏನಪ್ಪಾ ಹಿಂಗ್ಯಾಕ್ ಮಾತಾಡ್ತಾವ ಅನ್ನಿಸ್ಬೋದು. ಅವ್ರ ಅಚ್ಚುಗ ಪಿಂಕುಗ ಏನ್ ಅನ್ಸೋದಿಲ್ಲ, ಯಾಕಂದ್ರೆ ಅವ್ರ ಹಂಗಾದ ಬೆಳ್ಕೊಂಡ್ ಬಂದ್ರೆ ಅವ್ರಿಗೆ ಗೊತ್ತಿರ್ತೈತಿ, ಮಮ್ಮಿ ಪಪ್ಪಾಗೂ ಒಂದು ಗೊತ್ತಾಗೈತಿ. ಬಟ್ ಸ್ಟಿಲ್ ನಾನು ಅನ್ಕೋತೀನಿ ಯಾರೇ ಬಾರಿ ಭಾಷೆನವ್ರು ಕೇಳಿದ್ರು ಅದಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊ. ಸೊ ಹೆಂಗ ಅನ್ಸ್ತೀರಿ ನಿಮಗೆ ವಿಡಿಯೋ? ಮಜಾ ಬಂತಲ್ಲ, ನಮಗೂ ಮಜಾ ಬತ್ತ. ಇನ್ನೂ ಭಾಳ ಕೆಟ್ಟ ಗುಣಗಳು ಇದ್ದು ರೀ, ಬಟ್ ನಾನೇ ಬ್ಯಾಡದ್ ಬಿಟ್ಟೆ. ಹಂಗೆ ಚಲೋ ಗುಣಗಳು ಇದ್ದು ಇಲ್ಲ ಅಂತಲ್ಲ. ಸೊ ಅದು ನೆಕ್ಸ್ಟ್ ಟೈಮ್ ಸ್ವಲ್ಪ ಇರ್ಲಿ. ಎಲ್ಲ ಈಗ ಹೇಳಿದ್ರೆ ಒಮ್ಮೆ ಇಂಪ್ರೂವ್ ಮಾಡ್ಕೊಂಡ್ರೆ ಮತ್ತೆ ಕಷ್ಟ ಆಗತ್ತೆ ನನಗೆ. ಸೊ ಅದಕ್ಕೆ ಸೊ ನಿಮಗೆ ವಿಡಿಯೋ ನೋಡಿ ಮಜಾ ಬತ್ತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ ನಿಮ್ಗೆ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.